ಬೈಕ್ ಟ್ಯಾಕ್ಸಿಗಳು ಇವತ್ತಿಂದ ನಿಷೇಧ ಅಂತೇಳಿ ಹೈಕೋರ್ಟು ಆದೇಶ ಕೊಟ್ಟಿತ್ತು. ಆದರೆ ರ್ಯಾಪಿಡೋ ಅನ್ನೋ ಒಂದು ಆ್ಯಪ್ ಸಂಸ್ಥೆ ಏನು ಮಾಡ್ತಾನೆ, ಒಂದು ಕಳ್ಳಾಟ ಆಡ್ತಾ ಇದ್ದಾನೆ. ನೀವು ಕಸ್ಟಮರ್ಗಳು ಬುಕ್ ಮಾಡೋ ಅಂಥ ಸಂದರ್ಭದಲ್ಲಿ ಅವ್ರದ್ದೇ ಒಂದು ಪ್ರತ್ಯೇಕ ಒಂದು ಆ್ಯಪ್ ಇರುತ್ತೆ, ಹಾಗೆ ರೈಡರ್ಗಳದ್ದೇ ಒಂದು ಪ್ರತ್ಯೇಕವಾದ ಒಂದು ಆ್ಯಪ್ ಇರುತ್ತೆ. ಕಸ್ಟಮರ್ಗಳು ಬುಕ್ ಮಾಡೋ ಅಂಥ ಸಂದರ್ಭದಲ್ಲಿ ಕಸ್ಟಮರ್ಗೆ ಹೈಕೋರ್ಟಿಂದ ಈ ರೀತಿಲಿ ಗೈಡ್ಲೈನ್ಸ್ ಇದೆ ಅನ್ನೋ ರೀತಿಲಿ ತೋರಿಸ್ತಾನೆ. ಆದರೆ ಕಸ್ಟಮರ್ ಆ್ಯಪಲ್ಲಿ ಏನು ಮಾಡ್ತಾನೆ ಅಂದರೆ ಪಾರ್ಸಲ್ ಸರ್ವಿಸ್ ಅನ್ನೋ ರೀತಿಯಲ್ಲಿ ಕಸ್ಟಮರ್ ಆ್ಯಪಲ್ಲಿ ತೋರಿಸ್ತಾನೆ. ಅಂದರೆ ಇವ್ನು ಯಾವ ಥರ ಅಂದರೆ ಏನೋ ಹೈಕೋರ್ಟ್ಗೆ ಏನಾದರೂ ನಾಳೆ ದಿನ ತೋರಿಸೋದಕ್ಕೆ ನಾನು ಹಿಂಗೆ ಬಿಟ್ಟಿದ್ದೀನಿ ಅನ್ನೋ ರೀತಿಲಿ ಎವಿಡೆನ್ಸ್ ಕೊಡ್ಬೋದೇನೋ ಅನ್ನೋ ರೀತಿಲಿ. ಆದರೆ ಓಲಾ ಊಬರ್ ಈ ಎರಡು ಸಂಸ್ಥೆಯವರು ಅವನಷ್ಟು ಕೂಡ ಏನೂ ಮಾಡ್ತಾ ಇಲ್ಲ. ಅವ್ರು ಕಾಮನಾಗಿ ಆ್ಯಪ್ನ ಬಿಟ್ಬಿಟ್ಟಿದ್ದಾರೆ. ಈಗ ಉದಾಹರಣೆಗೆ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಹತ್ರ 2 ಮೊಬೈಲ್ ಇದ್ದಾವೆ. ಒಂದು ಇದು ಡ್ರೈವರ್ ಆ್ಯಪು, ಡ್ರೈವರ್ಗಳು ಡ್ಯೂಟಿ ಮಾಡೋ ಅಂಥ ಆ್ಯಪು. ಇನ್ನೊಂದು ಬಂದು ನಾನೊಬ್ಬ ಕಸ್ಟಮರ್ ಆಗಿ ರ್ಯಾಪಿಡೋನ ಬುಕ್ ಮಾಡೋ ಅಂಥ ಆ್ಯಪು. ನೋಡಿ, ಇಲ್ಲಿರೋ ಅಂಥ ಒಂದು ವಿಧಾನನ ನೀವುಗಳೇ ನೋಡ್ಕೊಳ್ಳಿ, ಯಾವ ರೀತಿ ಕಳ್ಳಾಟ ಆಡ್ತಿದ್ದಾರೆ ಅಂತೇಳಿ. ಯಾಕೆಂದರೆ ಹೈಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ, ನೀವು ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ಬೇಕು ಅಂತೇಳಿ. ಆದರೆ ಇವರು ಕಳ್ಳಾಟಗಳು ಹೈಕೋರ್ಟ್ ಕೊಟ್ಟಿರೋಂತಹ ಆದೇಶನ ಇವರ ಡಸ್ಟ್ಬಿನ್ಗಳಿಗೆ ಬಿಸಾಕೊಂಡು ಹೈಕೋರ್ಟ್ ಜಡ್ಜ್ಗೂ ಕೂಡ ಬೆಲೆ ಕೊಡದೆ, ಹೈಕೋರ್ಟ್ ನ್ಯಾಯಾಲಯಕ್ಕೂ ಕೂಡ ಬೆಲೆ ಕೊಡದೆ, ಇವ್ರ ಬಿಸ್ನೆಸ್ಸು, ಇವ್ರ ಕಳ್ಳಾಟದ ಬಿಸ್ನೆಸ್ಸೇ ಇವ್ರಿಗೆ ದೊಡ್ಡದಾಗ್ಬಿಟ್ಟಿದೆ. ಈ ಕಡೆ ಪ್ರಯಾಣಿಕರುಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಇನ್ನೊಂದು ಕಡೆ ಈ ರೈಡರ್ಗಳನ್ನ ಅಕ್ರಮವಾಗಿ ವೈಟ್ ಬೋರ್ಡು ಏನಕ್ಕೋಸ್ಕರ ನಿಷೇಧ ಏರಿದೆ, ಇದು ಅಕ್ರಮವಾದ ದಂಧೆ ಅಂತೇಳಿ ಕೋರ್ಟು ಪರಿಗಣನೆ ಮಾಡಿದೆ. ನೋಡಿ, ಈ ಅಕ್ರಮ ದಂಧೆನ ಇವರು ಯಾವ ರೀತಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ನೀವುಗಳೇ ನೋಡ್ಬೋದು. ನೋಡಿ, ಈಗ ನಾನು ನಿಮಗೆ ಕಸ್ಟಮರ್ ಆ್ಯಪ್ನ ತೋರಿಸ್ತೀನಿ, ನೀವು ಇಲ್ಲಿ ಗಮನಿಸ್ಬೋದು. ಈಗ ನಾನು ಇರೋವಂಥ ಸ್ಥಳದಲ್ಲಿ ನಾನು ರ್ಯಾಪಿಡೋ ಆ್ಯಪ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಒಂದು ಕಂಟೆಂಟ್ ಕೊಡ್ತಾನೆ, ಅಪ್ಡೇಟ್ ಆ್ಯಂಡ್ ಬೈಕ್ ಟ್ಯಾಕ್ಸಿ ಸರ್ವಿಸ್ ಅಂತೇಳಿ. ಇದನ್ನು ಟಚ್ ಮಾಡಿದ್ರೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತಾನೆ. ಬೆಳಗ್ಗೆ ಎಲ್ಲ ನೋಡಿ ಬರ್ತಾ ಇದೆ ಹಿಂಗೆ. ನೋಡಿ, ಇವತ್ತು ಜೂನ್ 16, ಇವತ್ತು ಸೋಮವಾರ, ಜೂನ್ 16, 2025. ನೋಡಿ, ಈ ಥರ ಕೋರ್ಟು ನಮಗೆ ಹೈಕೋರ್ಟ್ ಈ ಥರ ಆರ್ಡರ್ ಹೇಳಿದೆ, ನಾವು ಇನ್ನು ಬೈಕ್ ಟ್ಯಾಕ್ಸಿ ನಮಗೆ ಕೋರ್ಟಿಂದ ಆದೇಶ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿನ ಇನ್ನು ಮುಂದೆ ರನ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಇದನ್ನೇನಕ್ಕೆ ಕೊಡ್ತಾ ಇದ್ದಾನೆ ಅಂದರೆ ಇವೊಂದೊಂದು ಕಳ್ಳಾಟ, ಕೋರ್ಟ್ಗೆ ಏನಾದರೂ ತೋರಿಸೋದಕ್ಕೆ ಈಸಿ ಆಗಲಿ ಅನ್ನೋ ಒಂದು ಮೆಥಡು. ಇನ್ನು ಇದನ್ನು ಹೊರತುಪಡಿಸಿ ನಾವು ಆಚೆ ಬಂದರೆ, ಇವಾಗ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತೀನಿ. ನೋಡಿ, ಇಲ್ಲಿ ಬೈಕ್ ಪಾರ್ಸಲ್ ಅಂತ ಬರುತ್ತೆ. ಇದು ಬಂದು ರೈಡರ್ ಆ್ಯಪು. ಈಗ ಒಬ್ಬ ಟ್ಯಾಕ್ಸಿ ಅಂದರೆ ಬೈಕ್ ಟ್ಯಾಕ್ಸಿ ಓಡಿಸೋವಂಥ ರೈಡರು ಇದನ್ನು ಆನ್ ಮಾಡ್ಕೊಂಡಿರ್ತಾನೆ. ಇಲ್ಲಿ ಆನ್ ಮಾಡ್ಕೊಂಡ್ಮೇಲೆ ಇವಾಗ ನಾನೊಬ್ಬ ಕಸ್ಟಮರ್ ಆಗಿ ಬುಕ್ ಮಾಡ್ತೀನಿ. ನಾನು ಬುಕ್ ಮಾಡೋಕ್ಕೆ ಹೋದರೆ ಬೈಕ್ ಪಾರ್ಸಲ್ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಆದರೆ ಇಲ್ಲಿ ಬರೋ ಅಂಥ ಎಲ್ಲ ಬುಕ್ಕಿಂಗ್ಗಳಿಗೂ ಕೂಡ ಪಾರ್ಸಲ್ ಅಂತ ಬರೋದಿಲ್ಲ. ಇಲ್ಲಿ ಏನಂತ ಬರುತ್ತೆ, ನಾರ್ಮಲ್. ಈಗ ರೈಡರ್ಗಳಿಗೇನು ಪಾರ್ಸಲ್ ಅನ್ನೋ ಮೆಸೇಜೇ ಹೋಗಲ್ಲ. ಅಲ್ಲಿರೋ ಅಂಥ ಬೈಕ್ ಓಡಿಸೋ ಅಂಥ ರೈಡರ್ಗಳಿಗೆ ಇದು ನಾರ್ಮಲ್ ಬುಕ್ಕಿಂಗ್ ಬರ್ತಾ ಇದೆ ಬಿಡು ಅನ್ನೋ ರೀತಿಯಲ್ಲಿ. ಅಂದರೆ ಕೋರ್ಟ್ ಆದೇಶ ಏನಾಯಿತು, ಆ ರೈಡರ್ಗಳಿಗೂ ಕೂಡ ಮಕ್ಮಲ್ ಟೋಪಿ ಆಗ್ತಾ ಇದ್ದಾನೆ. ಕೋರ್ಟ್ ಆದೇಶ ಅವ್ರು ಕೊಟ್ಕೊಂಡವ್ರೆ, ನಿಂಪಾಡು ನೀವು ಡ್ಯೂಟಿ ಮಾಡ್ರಯ್ಯ ಅನ್ನೋ ರೀತಿಯಲ್ಲಿ ಬಿಟ್ಬಿಟ್ಟವನೆ. ನೋಡಿ, ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಪಾರ್ಸಲ್ ಅಂತ ಬರಬೇಕು. ನೋಡಿ, ಯಾರೋ ಬೇರೆಯವ್ರು ಬುಕ್ ಮಾಡ್ತಿದ್ದಾರೆ, ಪೀಣ್ಯದಿಂದ ತಣಿಸಂದ್ರ ಹೋಗ್ಬೇಕಂತೆ. ನೋಡಿ, ಇಲ್ಲಿ 20 ರೂಪಾಯಿ ಎಕ್ಸ್ಟ್ರಾ ಬೇರೆ ಕೀಳ್ತಾ ಇದ್ದಾನೆ. ಏನು ಇವ್ರಿಗೆಲ್ಲ ರೇಟ್ ಚಾರ್ಟ್ ಹೆಂಗೆ, ಏನು ಸರ್ಕಾರ ಕೊಟ್ಟಿದೆಯಾ 2 ವೀಲರ್ಗೆ ರೇಟ್ ಚಾರ್ಟ್ನ? ನೋಡಿ, ಮನ್ಸಿಗೆ ಬಂದಂಗೆ. ನೋಡಿ, ಅಲ್ಲೇನು ಪಾರ್ಸಲ್ ಅಂತಲೇ ಬರಲಿಲ್ಲ, ನೀವು ನೋಡಿದ್ರಿ. ಆದರೆ ಇಲ್ಲಿ ನಾನೊಬ್ಬ ಕಸ್ಟಮರ್ ಆಗಿ ಬುಕ್ ಮಾಡಬೇಕು. ನೋಡಿ, ಬೈಕ್ ಪಾರ್ಸಲ್ ಅಂತ ಕೊಡ್ತಾ ಇದ್ದಾನೆ. ಈಗ ಎಲ್ಲಿ ಹೋಗ್ಬೇಕು ನಾನು? ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಬುಕ್ ಮಾಡ್ತೀನಿ. ನೋಡಿ, ಇನ್ನೊಂದು ಬುಕ್ಕಿಂಗ್ ಬರ್ತಾ ಇದೆ, ಯಾವುದೋ ಬೇರೆ, ಅದು ಯಶವಂತಪುರದಿಂದ. ನೋಡಿ, ಬೈಕ್ ಇದೆಲ್ಲ ರ್ಯಾಪಿಡೋ ಆ್ಯಪು. ರ್ಯಾಪಿಡೋ ಆ್ಯಪಲ್ಲಿ ನೋಡಿ ಎಲ್ಲೂ ಪಾರ್ಸಲ್ ಅಂತಲೇ ತೋರಿಸ್ತಾ ಇಲ್ಲ. ಈಗ ರೈಡರ್ಗಳೇನು ಅನ್ಕೊಬೇಕು, ಈ ಅಕ್ರಮ ಚಟುವಟಿಕೆಗೆ 2 ವೀಲರ್ ವೈಟ್ ಬೋರ್ಡ್ 2 ವೀಲರ್ಗಳನ್ನ ಓಡಿಸ್ತಿದಾರಲ್ಲ, ಈ ರೈಡರ್ಗಳೆಲ್ಲ ಕಾಮನ್ ರೈಡ್ ಅಂತ ತಿಳ್ಕೊತಾರೆ. ಈಗ ನೋಡಿ, ಇಲ್ಲಿ ಕಸ್ಟಮರ್ ಆ್ಯಪಲ್ಲಿ ಬೈಕ್ ಪಾರ್ಸಲ್ ಅಂತ ತೋರಿಸ್ತಾ ಇದ್ದಾನೆ. ನೋಡಿ, ಎಷ್ಟು ಚೀಟ್ ಮಾಡ್ತಾ ಇದ್ದಾನೆ ಅಂದರೆ ಕಸ್ಟಮರ್ಗಳಿಗೆ ಮತ್ತು ಡ್ರೈವರ್ಗಳಿಗೆ ಮತ್ತು ಕೋರ್ಟ್ಗೆ ಮತ್ತು ಕಮರ್ಷಿಯಲ್ ವೆಹಿಕಲ್ ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ಗಳಿಗೂ ಕೂಡ ಮಣ್ಣೆರ್ಚೋ ಅಂಥ ಕೆಲಸ ಹೆಂಗೆ ಮಾಡ್ತಾ ಇದ್ದಾನೆ ನೋಡಿ. ನೋಡಿ, 109 ರೂಪಾಯಿ ಇಲ್ಲಿ ತೋರಿಸ್ತಿದ್ದಾನೆ ನಾನು ಮೆಜೆಸ್ಟಿಕ್ ಹೋಗೋದಕ್ಕೆ. ಯಾರು ಇವ್ರಿಗೆ ರೇಟ್ ಕೊಟ್ಟಿದ್ದು? ಯಾರು 109 ರೂಪಾಯಿ? ಏನು ಸಾರಿಗೆ ಇಲಾಖೆ ಕೊಟ್ಟಿದೆಯಾ ರೇಟು? ಮನ್ಸಿಗೆ ಬಂದಂಗೆ ಇವ್ರು ರೇಟ್ನ ನಿಗದಿ ಮಾಡಿಕೊಂಡು ಕಸ್ಟಮರ್ ಹತ್ರ ಸುಲಿಗೆ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ನಾನು ಬೈಕ್ ಪಾರ್ಸಲ್ ಅಂತ ಬರ್ತಾ ಇದೆ. ಪಾರ್ಸಲ್ ಅನ್ನೋದು ಏನಕ್ಕೆ ಬರ್ತಾ ಇದೆ ನೋಡಿ, ಬೈಕು ಬರಬೇಕಷ್ಟೇ, ಪಾರ್ಸಲ್ ಅಂತ ಕೊಡ್ತಾ ಇದ್ದಾನೆ. ಆದರೆ ಇವ್ರಿಗೆ ಯಾರಿಗೂ ಪಾರ್ಸಲ್ ಅಂತ ಬರಲ್ಲ. ಈಗ ನಾನು ಬುಕ್ ಮಾಡ್ತೀನಿ ನೋಡಿ, ಈಗ ನಾನು ಇರೋ ಸ್ಥಳದಲ್ಲಿ ಕನ್ಫರ್ಮೇಷನ್ ಕೊಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಇಲ್ಲಿ ಯಾವುದೋ ಬೇರೆಯವರು ಬರ್ತಾ ಇದೆ, ನಮ್ಮದೇನೆ. ನೋಡಿ, ಇಲ್ಲಿ 95 ರೂಪಾಯಿ ತೋರಿಸ್ತಾ ಇದ್ದಾನೆ. ನೋಡಿ, ಯಾರೋ ಬೇರೆಯವ್ರಿಗೆ ಅಸಂಬಲ್ ಆಯಿತು. ನೋಡಿ, ಯಾರೋ ಬಂದರು, KS02 KJ9252 ಅಂತೆ, ಚರಣ್ ಕುಮಾರ್ ಆರ್ ಅಂತ ಹೇಳಿ. ನೋಡಿ, OTP ಸಮೇತ ಬಂದಿದ್ದಾರೆ.
ಅವರೇನಾ? ಹೌದು ಹೌದು. ನೋಡಿ ವಿಡಿಯೋ ಮಾಡ್ತಿರೋದನ್ನ ನೋಡ್ಕೊಂಡು ಎದುರ್ಕೊಂಡು ನೋಡೋಗ್ತಾ ಇದ್ದಾರೆ. ಹೋಗ್ಬಿಟ್ರು. ನೋಡೋಣ, ತೊಂದರೆ ಇಲ್ಲ. ಮತ್ತೆ ಇನ್ನೊಂದು ಬೇಕಾದ್ರೆ ಬುಕ್ಕಿಂಗ್ ಮಾಡೋಣ. ಕ್ಯಾನ್ಸಲ್ ಟ್ರಿಪ್ಪು ಡೀಟೇಲ್ಸ್. ಹಲೋ, ಗೊರಗುಂಟೆಪಾಳ್ಯ ಸಿಗ್ನಲ್ ಇದ್ದೀರಾ? ಒಂಚೂರು ಬೇಗ ಬನ್ನಿ ಸರ್. ಇದು ನೀವು ಇದು ಕಸ್ಟಮರ್ ಕರ್ಕೊಂಡು ಹೋಗ್ತೀರಾ, ಪಾರ್ಸಲ್ ತೊಗೊಂಡು ಹೋಗ್ತೀರಾ? ಅಲ್ಲ, ಇಲ್ಲಿ ನಾನು ಬುಕ್ಕಿಂಗ್ ಮಾಡೋ ಟೈಮಲ್ಲಿ ಪಾರ್ಸಲ್ ಅಂತ ತೋರಿಸ್ತಾ ಇದೆ. ಅದಕ್ಕೆ ಏನಾದರೂ ತೆಗೆದುಬಿಟ್ರಾ ಏನು ಕತೆ ಅಂತ ಗೊತ್ತಿಲ್ಲ. ನೀವು ಪಾರ್ಸಲ್ ನಮ್ಮನ್ನೇ ಕರ್ಕೊಂಡು ಹೋಗ್ತೀರಾ ತಾನೇ? ನಮ್ಮನ್ನ ಹತ್ರ ಏನು ಪಾರ್ಸಲ್ ಗಿರ್ಸಲ್ ಇಲ್ಲ, ಅದಕ್ಕೋಸ್ಕರ. ಓಕೆ ಸರ್, ಓಕೆ. ಹಂಗೆ ಮಾತಾಡಿ ನೋಡಿ. ಪಾರ್ಸಲ್ ನೋಡಿ, ಈಗ ಜಸ್ಟು ರೈಡರ್ ಹತ್ರ ಮಾತಾಡಿದ್ದೀನಿ. KR ಪುರಂಗೆ ಬುಕ್ಕಿಂಗ್ ಮಾಡಿರೋ ಅಂಥದ್ದು. ಅವ್ರನ್ನ ಕೇಳಿದ್ರೆ ನಮ್ಗೆ ಯಾವುದು ಪಾರ್ಸಲ್ ಅನ್ನೋ ರೀತಿಲಿ ಯಾವುದೋ ಡ್ಯೂಟಿಗಳು ಬರ್ತಾ ಇಲ್ಲ ಸರ್, ನಮಗೆ ಎವ್ರಿ ಡೇ ಏನು ಬುಕ್ಕಿಂಗ್ಗಳು ಬರ್ತಾ ಇದೆಯೋ ಅದೇ ರೀತಿಲೇ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಏನೋ ಪಾರ್ಸಲ್ ತೊಗೊಂಡು ಹೋಗ್ತೀರಾ ಅಥವಾ ನಮ್ಮನ್ನ ಯಾರು ಕರ್ಕೊಂಡು ಹೋಗೋ ಥರ ಇದೆಯಾ ಪ್ರಯಾಣಿಕರನ್ನ ಅಂತ ಕೇಳಿದ್ದಕ್ಕೆ, ಆ ಥರದ್ದೇನಿಲ್ಲ, ನೀವು ಆರಾಮಾಗಿ ಬರ್ಬೋದು, ಬರ್ತಾ ಇದ್ದೀನಿ, ಒಂದು 5 ನಿಮಿಷ ಬಂದ್ಬಿಟ್ಟೆ, ಇಲ್ಲೇ ಗೊರಗುಂಟೆಪಾಳ್ಯದಲ್ಲಿ ಇದ್ದೀನಿ ಅಂತ ಹೇಳಿದ್ದಾರೆ. ನೋಡಿ, ಹಂಗೆ ಗಿಮಿಕ್ಗಳು ತೋರಿಸ್ತಾ ಇದ್ದಾನೆ ಇವನು ರ್ಯಾಪಿಡೋದವನು. ಸೇಮ್ ಓಲಾ ಊಬರ್ ಇವರೆಲ್ಲ ಒಂದೇ, ಇವರೆಲ್ಲ ಅಣ್ಣ ತಮ್ಮಂದ್ರುಗಳೇ. ನೋಡೋಣ, ಬರಲಿ ರೈಡರ್ ಬರಲಿ, ಬಂದಮೇಲೆ ಅವನ ಹತ್ರ ಏನು ಮಾತಾಡ್ತೀವಿ, ನೀವೇ ನೋಡ್ತೀರಾ. ಅಲ್ರಿ ಬ್ರದರ್, ಇದೇನು ಬ್ಲ್ಯಾಕ್ ಬೋರ್ಡಾ ಇದು? ಹಾಂ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಹೇಳಿದಾರಲ್ಲ, ಗೊತ್ತಿಲ್ವಾ ನಿಮಗೆ? ಅಲ್ರಿ, ಬೈಕ್ ಟ್ಯಾಕ್ಸಿ ರನ್ ಮಾಡೋಂಗಿಲ್ಲ ಅಂತೇಳಿ ಹೈಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ. ನೀವೀಗ ರ್ಯಾಪಿಡೋ ಆನ್ ಮಾಡ್ಕೊಂಬಂದ್ರಲ್ಲ, ಇಲ್ಲಿಗೆ ರ್ಯಾಪಿಡೋದವ್ರು ಏನು ಹೇಳಿಲ್ವಾ ನಿಮಗೆ? ಮತ್ತು ಹೆಂಗೆ ಬೈಕ್ ಟ್ಯಾಕ್ಸಿ ಹಿಂಗೆ ಮಾಡ್ಬಿಟ್ರೆ? ಹೈಕೋರ್ಟ್ ಆದೇಶ ಕೊಟ್ಟಿದ್ಯಲ್ರಿ. ಹಾಂ, ನೀವು ನೋಡ್ರೆ ಬ್ಲ್ಯಾಕ್ ಬೋರ್ಡ್ ಎತ್ಕೊಂಬಂದಿದ್ದೀರಾ. ಏನು ಇದು ಯಾರ್ದು ಬೈಕು? ರೆಂಟಿಗೆ ತಗೊಂಡಿದ್ದೀರಾ? ಕೆಲವರೆಲ್ಲ ವೈಟ್ ಬೋರ್ಡ್ ತಗೊಂಬರ್ತಾರೆ, ನೀವು ರೆಂಟಲ್ಗೆ ಎತ್ಕೊಂಬಂದಿದ್ದೀರಾ. ಇವನಿಗೆ ರೆಂಟ್ ಕೊಟ್ಕೊಂಡು ಅವನು ಕಮಿಷನ್ ಕೊಟ್ಕೊಂಡು ನೀವು ಇದ್ರಲ್ಲಿ ಮಾಡ್ತಾ ಇರೋದಾ? ಈಗ ಅಪ್ಪಿತಪ್ಪಿ ಇದ್ರಲ್ಲಿ ಏನೋ ಕಸ್ಟಮರ್ ಬಿದ್ದು ಸತ್ತೋದ, ಇದ್ರ RC ಓನರ್ ಯಾರು? ಆಯ್ತು ರೀ, ಅದು ಕಂಪ್ನಿ ಅದು. ಈಗ ನೀವೇನೋ ಮಾಡ್ಬಿಟ್ಟು ನೀವು ಎಸ್ಕೇಪ್ ಆಗ್ಬಿಟ್ರಿ, ಅವ್ನ ಕಸ್ಟಮರು ಸತ್ತೋದ, ಮತ್ತು RC ಓನರ್ ಕತೆ ಏನು? ಎಲ್ಲ ಪ್ರೂಫ್ ತೊಗೊಂಡಿರ್ತಾರೆ. ಯಾವುದ್ರಿ ಪ್ರೂಫು ಇವಲ್ರಿ? ಫಸ್ಟ್ ಆಫ್ ಆಲು ಹಿಂಗೆ ರ್ಯಾಪಿಡೋದಲ್ಲಿ ನೀವು ಡ್ಯೂಟಿ ಮಾಡೋಂಗೇ ಇಲ್ಲ. ಹಾಂ, ಇವತ್ತು ಸುಮಾರು ಕಡೆ ಎಲ್ಲ ಗಾಡಿಗಳನ್ನೆಲ್ಲ ಸೀಸ್ ಮಾಡಿಸ್ತಾ ಇದ್ದೀವಿ. ನೀವು ನೋಡಿದ್ರೆ ರ್ಯಾಪಿಡೋ ಆನ್ ಮಾಡ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ಏನ್ರಿ ಕ್ಯಾನ್ಸಲ್ ಮಾಡೋದಲ್ರಿ? ಈಗ ಯಾರಾದರೂ ಪ್ರಯಾಣಿಕರುಗಳು, ಈಗ ನಾವೇ ಈಗ ಬಂದೆ ಅಂತ ಅಂದ್ಕೊಳ್ಳಿ, KR ಪುರಂ ಬುಕ್ ಮಾಡಿದ್ದೀನಿ, ಸೆಂಟ್ರ್ ರೋಡಲ್ಲಿ ಏನೋ ಬಿದ್ದು ಸತ್ತೋದು, ಆಕ್ಸಿಡೆಂಟ್ ಆಗೋಯ್ತು, ಇನ್ಶೂರೆನ್ಸ್ ಕ್ಲೈಮ್ ಆಗ್ತದ ನನಗೆ? ಯಾರು ಹೇಳಿದ್ದು ಆಗುತ್ತೆ ಅಂತ? ಯಾರು ಹೇಳಿದ್ದು ಬೈಕ್ ಇನ್ಶೂರೆನ್ಸ್? ಅದು ಸ್ವಂತ ಬಳಕೆಗೆ ಬಳಸೋದು ಬೈಕು, ಸ್ವಂತ ಬಳಕೆಗೆ ಬೈಕ್ನ ಬಳಸೋದು. ವೈಟ್ ಬೋರ್ಡಲ್ಲಿ ಹಂಗೆಲ್ಲ ವೈಟ್ ಬೋರ್ಡಲ್ಲೆಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗೋ ಥರ ಇದ್ಬಿಟ್ಟಿದ್ದಿದ್ರೆ ಒಂದು ಕಾರ್ಗಳೆಲ್ಲ ಯಾಕೆ ವೈಟ್ ಬೋರ್ಡ್ ಎಲ್ಲ ಓಲಾ ಊಬರ್ಗೆ ಅಟ್ಯಾಚ್ ಮಾಡ್ಕೊಂಬಿಡ್ಬೋದಲ್ವಾ? ಓಲಾ ಊಬರ್ ರ್ಯಾಪಿಡೋಗೆ. ವೈಟ್ ಬೋರ್ಡ್ ಸರಿ, ಬ್ಲ್ಯಾಕ್ ಬೋರ್ಡ್ ಆಯ್ತು ರೀ, ಬ್ಲ್ಯಾಕ್ ಬೋರ್ಡ್ ಡಾಕ್ಯುಮೆಂಟ್ ಕೊಡ್ರಿ, ಆಯಿತು ನೋಡೋಣ. ಈ ಗಾಡಿದು RC ಕಾರ್ಡ್ ಕೊಡಿ, ಇನ್ಶೂರೆನ್ಸ್ ಕಾಪಿ ಕೊಡಿ, ಬ್ಲ್ಯಾಕ್ ಬೋರ್ಡ್ ರನ್ ಮಾಡ್ತಿದ್ದೀರಲ್ಲ ಆ ಕಂಪ್ನಿಯವರು ಫೋನ್ ಮಾಡ್ಬಿಟ್ಟು ಕೊಡಿ. ಆಯಿತು, ಡಾಕ್ಯುಮೆಂಟ್ ಕೊಡಿ ನೋಡೋಣ. ನನಗೆ ಆ್ಯಪ್ ಅಲ್ಲ, ಡಾಕ್ಯುಮೆಂಟ್ ಕೊಡ್ರಿ. ಹ್ಞೂ, ಏನು ತೋರಿಸ್ತೀರಾ ತೋರಿಸಿ. ಕಾಣಿಸಲ್ಲ, ಗೊತ್ತಾಗಲ್ಲ ಬಿಡಿ. ಬ್ಯಾಗ್ ಏನು ತಗೊಳ್ಳಿ, ಏನು ಗೊತ್ತಾಗಲ್ಲ ಗಾಡಿ ಎಷ್ಟು ತಗೊಳ್ಳೋದು. ಕಂಡೋರು ಗಾಡಿ ಎತ್ಕೊಂಬರೋದು, ನೀವು ಕೂತ್ಕೊಂಡು ಓಡಿಸೋದು, ಇವು ಯಾವ ಬೇಡದೇ ಇರೋ ಆ್ಯಪ್ಗಳು, ಇವೆಲ್ಲ ಹಂಗೆ ಮಾಡಂಗಿಲ್ರಿ. ಹಾಂ, ಹೈಕೋರ್ಟ್ ಆದೇಶ ಕೊಟ್ಟಿರೋದು ಏನಂತ ಹೇಳಿ? ಬೈಕ್ ಟ್ಯಾಕ್ಸಿ ನಿಷೇಧ ಅಂತ ಹೇಳಿದೆ. ಯಾಕೆ ನಿಷೇಧಗೊಳಿಸಿದೆ ಹೈಕೋರ್ಟು? ಇದು ಇಲ್ಲಿಗಲ್ಲು, ಇದರಲ್ಲಿ ಮಾಡೋಕ್ಕೆ ಬರೋಂಗಿಲ್ಲ ಅಂತ ಹೇಳಿದೆ. ನೀವು ಅದ್ಯಾಕೆ ಜನನೇ ಹೊಡಿಬೇಕಾ? ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲ ಫುಡ್ ಡೆಲಿವರಿಗಳು ಮಾಡಿದ್ರೆ ಬೇಡ ಅಂತದ? ಕೊರಿಯರ್ ಮಾಡಿದ್ರೆ ಬೇಡ ಅಂತದ? ಮೆಡಿಸನ್ ಸಪ್ಲೈ ಮಾಡಿದ್ರೆ ಬೇಡ ಅಂತದ? ಅದ್ಯಾಕೆ ಜನನೇ ಹೊಡಿಬೇಕಾ? ಅಲ್ರಿ, ಏನಾದರೂ ಬಿದ್ದು ಹೆಚ್ಚು ಕಡಿಮೆ ಆಗಿ ಸತ್ತೋದ್ರೆ ನಿಮ್ಮ ಮೇಲೆ FIR ಆಗುತ್ತಲ್ರಿ. ಹಾಂ, ಕೋರ್ಟ್ಗೆ ನೀವು ಕಣ್ರಿ ಅಲಿಯೋದು.
ಇವಾಗ ಈ ಆರ್ ಟಿ ಓದವ್ರು ಏನಾದರೂ ಈ ಗಾಡಿ ಸೀಸ್ ಮಾಡಿಬಿಟ್ರೆ ಕತೆ ಏನು? 6255 ಇನ್ಶೂರೆನ್ಸ್ ಕಾಪಿ ತೋರಿಸಿ. ಆರ್ ಸಿ ಓನರ್ ಯಾವುದೋ ಕಂಪ್ನಿ ನೇಮ್ ತೋರಿಸ್ತೈತೆ. ಕಂಪ್ನಿದೆ ಇದು, ಅಂದರೆ ಒಂದು 100 ಬೈಕು ರೆಂಟಿಗೆ ಕೊಡ್ತಾರೆ. ಹಂಗೆಲ್ಲ ರೆಂಟ್ ನೋಡ್ರಿ, ರೆಂಟ್ ತಗೊಳ್ಳೋದು ಏನು ಗೊತ್ತೇನ್ರಿ? ಬೈಕನ್ನ ರೆಂಟ್ ತಗೊಳ್ಳೋದಕ್ಕೂ ಲೈಸೆನ್ಸ್ ಇರಬೇಕು. ಅವನು ಎಲ್ಲ ಮಾಡಿರ್ತಾರೆ ಸರ್. ಯಾರು ಮಾಡಿರ್ತಾರ್ರಿ? ಆನ್ಲೈನಲ್ಲೇ ಆ್ಯಪ್ ಅವ್ರಿಗೆ ಆರ್ ಟಿ ಒ ಇಂದ ಪರ್ಮಿಷನ್ ಕೊಡಬೇಕು, ಫೋನ್ ಮಾಡಿಕೊಡಿ. ರೇ ಆನ್ಲೈನ್ ಆ್ಯಪ್ ಕಳ್ಳರು ಬಿಡ್ತಾರೆ ಕಣ್ರಿ. ಆನ್ಲೈನ್ ಆ್ಯಪ್ ಬಿಟ್ಬಿಟ್ರೆ ಎಲ್ಲ ಲೀಗಲ್ಲು ಅಂತನಾ? ಸಾಫ್ಟ್ವೇರ್ ಅಪ್ಡೇಟ್ ಮಾಡೋನ್ಗೆ ಆ್ಯಪ್ನ ಹಿಂಗೆ ನನಗೆ ಬೇಕು ಈ ಥರದಲ್ಲಿ ಮಾಡಿಕೊಡು ಅಂದರೆ ಮಾಡಿಕೊಡ್ತಾರೆ. ಇವನು ರೆಂಟಲ್ಗೆ ತಗೊಳಕ್ಕೂ ಏನ್ರಿ, ರೆಂಟಲ್ ಬಾಡಿಗೆ ಕೊಡೋಕ್ಕೂ ಆರ್ ಟಿ ಒದಲ್ಲಿ ಪರ್ಮಿಷನ್ ತೊಗೊಂಡಿರ್ಬೇಕು. ನಾನು ಇಂಥ ಪರ್ಪಲ್ಸ್ಗೆ ಈ ಗಾಡಿನ ರೆಂಟಲ್ಲು ಕೊಡ್ತೀನಿ ಅಂತ ಹೇಳಿ ಅವನು ಆ ಥರ ಮಾಡಿರಬೇಕು. ನೀವು ಬ್ಲ್ಯಾಕ್ ಬೋರ್ಡ್ ಗಾಡಿಗಳಲ್ಲೆಲ್ಲ ಹಿಂಗೆ ತಗೊಂಬಂದ್ರೆ ಏನು ಕತೆ? ಬೇರೆ ಜಾಬ್ ನೋಡ್ಬೇಕು, ಬೇರೆ ಜಾಬ್ ಮಾಡಿ ಯಾಕೆ ಜನನೇ ಹೊಡಿಬೇಕೇನ್ರಿ? ಈಗ ನೀವು ಕರ್ಕೊಂಡು ಹೋಗ್ತಿದ್ದೀರಾ, ಬಿಸ್ ಹತ್ತೋದ್ವಪ್ಪ, ಈಗ ನಿಮ್ಮ ಮೇಲೆ ಎಫ್ ಐ ಆರ್ ಆದರೆ ರ್ಯಾಪಿಡೋದನ್ನು ಬತ್ತಾನ, ಈ ಸಂಸ್ಥೆವನ್ನ ಬತ್ತಾನ? ನೀವೇ ಅಲ್ವೇನ್ರಿ ಅಲಿಬೇಕಾಗಿರೋದು? ಕೋರ್ಟ್ಗಿಂತ ನಾವು ನೀವೆಲ್ಲ ದೊಡ್ಡವ್ರೇನ್ರಿ? ಕೋರ್ಟ್ ತಾನೇ ದೊಡ್ಡದು. ಕೋರ್ಟ್ಗಿಂತ ಈ ಆ್ಯಪ್ ಸಂಸ್ಥೆಯವರು ದೊಡ್ಡವ್ರಾ? ಕೋರ್ಟ್ ಆ ಥರ ಆದೇಶ ಕೊಟ್ಟರು ಕೂಡ ನೀವು ಹಿಂಗೆಲ್ಲ ಮಾಡ್ಕೊಂಡು ಕೂತಿದ್ದೀರಲ್ಲ. ಕ್ಯಾನ್ಸಲ್ ಮಾಡಿದ್ರಾ? ಮಾಡಿ, ನೀವೇ ಕ್ಯಾನ್ಸಲ್ ಮಾಡಿ. ಮಾಡಬಾರ್ದು ಇನ್ನು, ಸರಿನಾ? ರೆಂಟಲ್ಲಿಗೆ ತಗೊಂಬರೋದು, ಬೇರೆಯವ್ರು ಬಾಡಿಗೆ ಕೊಡೋದು, ಅವ್ರಿಗೆ ಬಾಡಿಗೆ ದುಡ್ಡಲ್ಲಿ ಈ ಗಾಡಿ ಎತ್ಕೊಂಬರೋದು, ಇನ್ಯಾರಿಗೋ ಒಂದು ಕಡೆ ಡ್ಯೂಟಿ ಮಾಡೋದು. ಹಾಫ್ ಹೆಲ್ಮೆಟ್ ಬಳಸಂಗಿಲ್ವಲ್ಲ, ಏನಕ್ಕಿದೆ ಹಾಫ್ ಹೆಲ್ಮೆಟು? ಫುಲ್ ಹೆಲ್ಮೆಟ್ ಅಲ್ವೇನ್ರಿ ಹೇಳಿರೋದು ಗೌರ್ಮೆಂಟು? ಒಂದು ಹಾಫ್ ಹೆಲ್ಮೆಟ್ಟು ನೋಡಿ, ಯಾರ್ಯಾರು ಬಳಸಿರ್ತಾರೋ ಏನು ಕತೆನೋ. ಅವ್ರವ್ರ ತಲೆಯಲ್ಲಿ ಏನಾದರೂ ಅವೇನೋ ಕಜ್ಜಿ ರೋಗಗಳು ಇರ್ತಾವಲ್ಲ, ಅಂಥವೆಲ್ಲ ಇದ್ದರೆ ಇನ್ನೊಬ್ರು ಹಾಕಂತಾರಲ್ಲ, ಆ ರೋಗ ಎಲ್ಲ ಅವ್ರಿಗೆ ಗಂಟಲ್ವೇನ್ರಿ? ಈಗ ಬೇರೆ ಇನ್ನೂ ಮತ್ತೆ ಕೋವಿಡ್ ಅಂತ ಬೇರೆ ಹೇಳ್ತಾರೆ. ಯಾರ ಶಕೆ ನೀರು ಸುರಿಯೋ ಅಂಥವ್ನು ಏನಾದ್ರು ತಲೆಗೆ ಹಾಕೊಂಡು ಇನ್ನೊಬ್ಬ ಹಾಕೊಂಡ್ರೆ ಅವ್ನ ಕತೆ ಏನಾಗಬೇಕು? ಇದೆಲ್ಲ ಸೇಫ್ಟಿ ಮೆಜರ್ಮೆಂಟ್ ರೀ. ಇಂಥವನ್ನೆಲ್ಲ ಯಾರೀ ಬಳಸ್ತಾರೆ? ಗೌರ್ಮೆಂಟ್ ಸ್ಟ್ರಿಕ್ಟ್ ಆದರೆ ಸಾಕು, ನಮಗೇನಿಲ್ಲ. ಆಯ್ತು ಹೊರಡಿ.